ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲರೂ ಹಬ್ಬದ ಹಿಂದಿನ ದಿನದ ತಯಾರಿ ಹೇಗಿತ್ತು ಅಂತ ನೋಡಿದ್ರಿ. ಆ್ಯಂಡ್ ಆ ವ್ಲಾಗ್ಗೆ ನೀವೆಲ್ಲರೂ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆ ವ್ಲಾಗ್ಗೆ ತುಂಬ ಖುಷಿ ಆಯಿತು. ಸೊ ಈ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು ಸಹ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸೊ ಎಂಡ್ವರೆಗೂ ಮಿಸ್ ಮಾಡಿದೆ ನೋಡಿ. ಹೇಗಿತ್ತು ಹಬ್ಬದ ದಿನ ನಮ್ಮ ಮನೇಲಿ ಸಡಗರ, ಸಂಭ್ರಮ ಮತ್ತು ಹಬ್ಬದ ನಡುವೆ ಗಡಿಬಿಡಿ ತಯಾರಿ ಎಲ್ಲನೂ. ಸೊ ಕಂಪ್ಲೀಟಾಗಿ ಹಬ್ಬದ ದಿನದ ಕ್ಲಿಪ್ಪಿಂಗ್ಸ್ನ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಬ್ಬದ ಪ್ರಿಪ್ರೇಷನ್ ವ್ಲಾಗಲ್ಲಿ ನಿಮ್ಮಲ್ಲಿ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಕೇಳ್ತಾ ಇದ್ರಿ, ಅಕ್ಕ ತಿಂಡಿಗಳು ಸಹ ನೀವು ಪ್ರಿಪೇರ್ ಮಾಡ್ಕೊಂಡಿದ್ರಲ್ವಾ, ಶಾರ್ಟ್ಸಲ್ಲೆಲ್ಲ ನೋಡಿದ್ವಿ, ಯಾಕೆ ತಿಂಡಿ ಪ್ರಿಪ್ರೇಷನ್ ವಿಡಿಯೋ ಎಲ್ಲ ಹಾಕಿಲ್ಲ ಪ್ರಿಪ್ರೇಷನ್ ವ್ಲಾಗಲ್ಲಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ಅದನ್ನು ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಫಸ್ಟ್ಲಿ. ಆ್ಯಂಡ್ ಯಾವಾಗಲಾದರೂ ಒಂದ್ಸರಿ ಸಪ್ರೇಟ್ ರೆಸಿಪಿ ವ್ಲಾಗ್ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಇಂಟೆನ್ಷನಿಂದ ನಾನು ತಿಂಡಿಗಳು ಮಾಡಿರೋ ಕ್ಲಿಪ್ಪಿಂಗ್ಸ್ ಯಾವುದನ್ನು ಸಹ ತಗೊಂಡಿಲ್ಲ. ಸೊ ಡೆಫಿನೆಟ್ಲಿ ಅದನ್ನು ಒಂದಿನ ನಾನು ನಿಮಗೆ ಏನೇನು ತಿಂಡಿ ಮಾಡಿದ್ರಿ, ಅದು ನಮ್ಮ ಮನೇಲಿ ಏನೇನು ಮಾಡ್ತೀವಿ ಅದೆಲ್ಲದನ್ನು ನಾನು ನಿಮಗೆ ರೆಸಿಪಿ ವ್ಲಾಗ್ ಅಂತಲೇ ಸಪ್ರೇಟ್ ಒಂದೊಂದು ತಿಂಡಿ ಒಂದೊಂದು ವಿಡಿಯೋ ಮಾಡಿ ತೋರಿಸೋ ಪ್ಲ್ಯಾನ್ ಇದೆ. ಆ್ಯಂಡ್ ಅದನ್ನು ಆದಷ್ಟು ಬೇಗ ಎಕ್ಸಿಕ್ಯೂಟ್ ಸಹ ಮಾಡ್ತೀನಿ. ಸೊ ಹಾಗಾಗಿ ಹಾಕಿಲ್ಲ. ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಲ್ವ, ದೇವ್ರ ಮನೆ ಮತ್ತು ಹೊಸ ಕೆಲಸ ಎಲ್ಲ ಆಗಿತ್ತು. ಸೊ ಅಷ್ಟಕ್ಕೆ ಸ್ಟಾಪ್ ಮಾಡಿ ನೈಟ್ ಮಲಗಿಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಇಂದ ಅಗೇನ್ ಏನೇನಾಯಿತು ಅಂತ ಈ ವ್ಲಾಗಲ್ಲಿ ಕಂಪ್ಲೀಟ್ ಅಪ್ಡೇಟ್ ಇರುತ್ತೆ. ಹಬ್ಬದ ದಿನ ಮಾರ್ನಿಂಗು ಮನೆ ವರಂಡ ಎಲ್ಲ ಇನ್ನೊಂದು ಸರಿ ನೀಟಾಗಿ ಮಾಪ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಂದೆ. ಅಷ್ಟರಲ್ಲಿ ಅಮ್ಮ ಮನೆ ಗೇಟ್ ಮುಂದೆ ಎಲ್ಲ ತೊಳೆದು ಕೊಟ್ಟಿದ್ರು ನೀಟಾಗಿ. ನಾನು ರಂಗೋಲಿ ಮಾತ್ರ ಬಿಡಿಸಿದ್ದು ಅಷ್ಟೇ. ಸೊ ಅಮ್ಮ ಅದಾದಮೇಲೆ ಅಡುಗೆ ಕೆಲಸ ಮಾಡೋದಿತ್ತು, ಅಡುಗೆ ಕೆಲಸಕ್ಕೆ ಹೋಗಬೇಕಿತ್ತು. ಸೊ ಅವರು ಅಡುಗೆ ಕೆಲಸದಲ್ಲಿ ಬ್ಯುಸಿ ಇದ್ದರು, ನಾನು ಪೂಜೆ ಕೆಲಸದಲ್ಲಿ ಬ್ಯುಸಿ ಇದ್ದೆ, ರಥಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರಲ್ಲಿ. ಸೊ ಅಷ್ಟಲಕ್ಷ್ಮಿ ಕಲಶಗಳು ಬೇರೆ ಮಾಡಬೇಕಿತ್ತಲ್ವ, ಸೊ ಆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಸೊ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ನಾನು ಸೀದಾ ಇದು ಹಬ್ಬದ ಪ್ರಿಪ್ರೇಷನ್ಗೆ ಬಂದೆ. ನೀವು ನೋಡ್ತಿರ್ಬೋದು, ಇದು ಫಸ್ಟ್ ಡಾಲು. ರಥದಲ್ಲಿ ಏನು ಫಸ್ಟು ಕುಣಿಸಿದ್ವಿ ನವಿಲ್ಗೆರೆ ಎಲ್ಲ ಇಂದ ಡೆಕೋರೇಟ್ ಮಾಡಿ. ಸೊ ಫಸ್ಟ್ ಡಾಲ್ ಇದು. ಇದು ಆ್ಯಕ್ಚುಲಿ ಇದು ಫುಲ್ ಡಾಲೇನೆ. ಅದಕ್ಕೆ ನಾವು ಈ ಥರ ಕೈ ಕಾಲು ಅದು ಎಲ್ಲ ನಿಮಗೆ ಪ್ರಿಪ್ರೇಷನ್ ಶಾಪಿಂಗ್ ಬ್ಲಾಗಲ್ಲಿ ತೋರಿಸಿದ್ನಲ್ವಾ, ಏನೇನು ತೊಗೊಂಡಿದ್ದೆ ಅಂತ ಅದೆಲ್ಲನೂ ನೀಟಾಗಿ ಸೆಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅಷ್ಟಲಕ್ಷ್ಮಿಯರಲ್ಲಿ ಬೆಳ್ಳಿ ಕಲಶ ಒಂದು ಏನು ಮಾಡ್ಕೋತೀವಿ, ಅದಕ್ಕೆ ಮಾತ್ರ ನಾವು ವೀಳ್ಯದೆಲೆ ಇಡ್ತೀವಿ. ಇನ್ನು ಮಿಕ್ಕಿರೋ 7 ಕಲಶಗಳಿಗೆ ಮಾವಿನೆಲೆ ಕಲಶ ಮಾಡ್ಕೋತೀವಿ. ಸೊ ಈ ಕೊಂಬೆಗೂ ಸಹ ಮಾವಿನೆಲೆ ಕಲಶನೇ ಮಾಡ್ಕೊಂಡಿರೋದು. ನೀವು ಗಮನಿಸ್ತಿರ್ಬೋದು, ಹಿಂದೆ ಎಲೆ ಎಲ್ಲ ಕಾಣಿಸ್ತಿದೆ. ಸೊ ಕಲಶದೊಳಗಡೆ ಅರಿಶಿನ, ಕುಂಕುಮ, ನೀರು ಮತ್ತು 1 ಕಾಯಿನ್ ಹಾಕಿರ್ತೀವಿ. ಸೊ ಇಷ್ಟೇ ನಮ್ಮ ಮನೆ ಸಂಪ್ರದಾಯದಲ್ಲಿ ಬಂದಿರೋದು. 8 ಲಕ್ಷ್ಮಿಯರಲ್ಲಿ ಇದೊಂದು ದೊಡ್ಡ ಗೊಂಬೆಗೆ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಇನ್ನು ಮಿಕ್ಕಿರೋದು 4 ಕಲಶಗಳನ್ನ ನಾನು ತಾಮ್ರದ್ದು ಚೊಂಬೇನು ಬರುತ್ತೆ, ತಾಮ್ರದ್ದು ಚೊಂಬಲ್ಲಿ ಇನ್ನು ಮಿಕ್ಕಿರೋ 4 ಕಲಶ ಮಾಡಿಕೊಂಡು ಅದಕ್ಕೆ ಮುಖವಾಡ ಕುಳ್ಸ್ಕೊತೀನಿ. ಆ್ಯಂಡ್ ಇನ್ನು 2 ಸ್ಮಾಲ್ ಡಾಲ್ಸು. ಈ ಡಾಲ್ಗಿಂತ ಇನ್ನು ಚಿಕ್ಕದಾಗಿರೋ ಇನ್ನೂ 2 ಡಾಲ್ಸ್ ಇದ್ದಾವೆ. ಸೊ ಅದೆರಡು. ಸೊ ಒಟ್ಟು 7 ಕಲಶಗಳಾಯ್ತಲ್ವಾ. ಇನ್ನು ಒಂದು ನಾವು ಏನು ಬೆಳ್ಳಿ ಕಲಶ ಶ್ರೇಷ್ಠವಾಗಿ ಮಾಡ್ತೀವಿ, ಸೊ ಅದೊಂದು. ಸೊ ಈ ರೀತಿ ನಾನು 8 ಕಲಶಗಳನ್ನ ಮಾಡ್ಕೋತೀನಿ. ಒಂದು ದೊಡ್ಡ ಡಾಲು, 2 ಚಿಕ್ಕ ಡಾಲು, ಹಾಗೆ ಇನ್ನು 4 ತಾಮ್ರ ಕಲಶ. ಸೊ ಈ ರೀತಿ. ಆ್ಯಂಡ್ ನೀವೀಗ ನೋಡ್ತಾ ಇರೋ ಕ್ಲಿಪ್ಪಿಂಗ್ಸಲ್ಲಿ ನಾನು ಅಷ್ಟಲಕ್ಷ್ಮಿಯರ ಕಲಶನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ರಥದ ಟೇಬಲ್ ಮೇಲೆ ಏನು ಸ್ಟೆಪ್ ಬೈ ಸ್ಟೆಪ್ ಅರೇಂಜ್ ಮಾಡಿದ್ದೆ ಅದೆಲ್ಲ ಆ್ಯಕ್ಚುಲಿ ಅದೆಲ್ಲ ಕ್ಲಿಪ್ಪಿಂಗ್ಸ್ ತುಂಬಾ ಮಿಸ್ ಆಗಿದೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದೆ ಕಂಪ್ಲೀಟಾಗಿ ನೋಡಬೇಕು ಅಂತ ಇದ್ದರೆ ನಾನು ನೆಕ್ಸ್ಟ್ ಇಯರ್ ಖಂಡಿತ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಸಹ ನೋಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಎಲ್ಲ ಕ್ಲಿಪ್ಪಿಂಗ್ಸ್ನೂ ಕವರ್ ಮಾಡೋದಕ್ಕೆ ಹೋದರೆ ನಿಮಗೂ ಸಹ ಲಾಂಗ್ ಆಗಿ ವಿಡಿಯೋ ಬೋರ್ ಆಗುತ್ತೆ. ಸೊ ಇಲ್ಲಿ 8 ಲಕ್ಷ್ಮಿಯರನ್ನು ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾಗಿ ಅಲಂಕಾರನೂ ಸಹ ಆಗಿದೆ. ಇಲ್ಲಿ ಫೈನಲ್ ಆಗಿ ನಾನು ಒಂದು ವೀಳ್ಯದೆಲೆ ಶ್ರೇಷ್ಠವಾಗಿರುವಂಥ ಬೆಳ್ಳಿ ಕಲಶ ಏನು ಹೇಳ್ತೀವಿ, ಸೊ ಇದನ್ನೇ ನಾನು ಆದಿಲಕ್ಷ್ಮಿ ಅಂತ ಕನ್ಸಿಡರ್ ಮಾಡೋದು ಪ್ರತಿ ಸರಿನೂ. ಅದಕ್ಕೆ ಫೈನಲ್ ಆಗಿ ಹೂ ಹಾರ ಎಲ್ಲ ಹಾಕಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಆ ಕ್ಲಿಪ್ಪಿಂಗ್ಸ್ನ ನೀವು ಇಲ್ಲಿ ನೋಡ್ತಾ ಇರೋದು. ಎಲ್ಲ ರೆಡಿನೂ ಆಗಿತ್ತು. ಇದು ಬೆಳ್ಳಿ ಕಲಶಕ್ಕೆ ಮಾತ್ರ ಹೂ ಮುಡಿಸಿ ಅದಕ್ಕೆ ಫೈನಲ್ ಆಗಿ ಮೇಲೆ ಚಾಮ್ರ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ.
ಸೊ ನೆಕ್ಸ್ಟ್ ಇನ್ನು ಏನಿದ್ರೂ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡೋದು ಅಷ್ಟೇ ಬಾಕಿ ಇರೋದು. ಆ್ಯಂಡ್ ನಮ್ಮನ್ನು ಪೂಜೆ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 5:30 ಆಗಿತ್ತು. 5:30ಇಂದ 6:45ವರೆಗೂ ಅಷ್ಟರಲ್ಲಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು, ಈವ್ನಿಂಗ್ ಪೂಜೆ. ಆ್ಯಂಡ್ ಪೂಜೆ ಕಂಪ್ಲೀಟ್ ಆದ ತಕ್ಷಣವೇ ಮುತ್ತೈದೆಯರೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆದರು. ಸೊ ಅದೆಲ್ಲನೂ ನೀವು ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೋಡ್ತಾ ಹೋಗ್ಬೋದು. ದೇವರಿಗೆ ನಾವು ಹೂವಿಂದ ಅಲಂಕಾರ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪ್ರತಿಯೊಂದು ದೇವ್ರಿಗೂ ಗೆಜ್ಜೆ ವಸ್ತ್ರ ಹಾಕೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಎಲ್ಲ ದೇವ್ರಿಗೂ ಗೆಜ್ಜೆ ವಸ್ತ್ರ ಹಾಕಿದ್ದೆ. ಆ್ಯಂಡ್ ಪ್ರಥಮ ಪೂಜೆ ನಮ್ಮ ಗಣೇಶನಿಗೆ ಮಾಡಬೇಕಲ್ವಾ, ಸೊ ಅದಕ್ಕೆ ಗೆಜ್ಜೆ ವಸ್ತ್ರ ಮಿಸ್ ಆಗಿತ್ತು ಗಣೇಶ ವಿಗ್ರಹಕ್ಕೆ. ಸೊ ಲಾಸ್ಟಲ್ಲಿ ಅದಕ್ಕೂ ಸಹ ನಾನು ಪುಟ್ಟದಾಗಿ ಗೆಜ್ಜೆ ವಸ್ತ್ರ ರೆಡಿ ಮಾಡಿಕೊಂಡು ಆ ವಿಗ್ರಹಕ್ಕೆ ಹಾಕ್ತಾಯಿದ್ದೀನಿ. ಸೊ ಅದು ವಿಗ್ರಹಕ್ಕೆಲ್ಲ ಗೆಜ್ಜೆ ವಸ್ತ್ರ ಸೊ ಕಂಪ್ಲೀಟಾಗಿ ಒಂದು ಸರಿ ಚೆಕ್ ಮಾಡಿಕೊಂಡು ಏನು ಮಿಸ್ ಮಾಡಿಲ್ವಾ, ಎಲ್ಲ ಕರೆಕ್ಟಾಗಿ ದೇವ್ರಿಗೆಲ್ಲ ರೆಡಿ ಮಾಡಿದ್ದೀನಾ ಅಂತ ಒಂದು ಸರಿ ಫೈನಲಾಗಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಈಗ ನಾನು ದೀಪ ಅಂಟಿಸೋದಕ್ಕೆ ಅಂದ್ಬಿಟ್ಟು ಎಲ್ಲ ಕಂಬಗಳಿಗೆಲ್ಲ ನಾನು ಬತ್ತಿ ಎಣ್ಣೆ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ದೀಪ ಹಚ್ಚಿ ದೇವ್ರಿಗೆ ಅರಿಶಿನ ಕುಂಕುಮ ಹಚ್ಚೋದ್ರಿಂದ ಫಸ್ಟು ವಿನಾಯಕನಿಗೆ ಪೂಜೆ ಮಾಡಿ ವರಮಹಾಲಕ್ಷ್ಮಿ ಪೂಜೆನ ಸ್ಟಾರ್ಟ್ ಮಾಡೋದು. ಸೊ ಈ ರೀತಿ
ಪೂಜೆ ಕ್ಲಿಪ್ಪಿಂಗ್ಸ್ ನೋಡ್ಕೊಂಬಂದ್ರಲ್ವ, ಪೂಜೆ ಆಗ್ತಾ ಇದ್ದಾಗಲೇ ಮುತ್ತೈದೆಯರು ಅರ್ಶಿನ ಕುಂಕುಮಕ್ಕೆ ಬರೋದಕ್ಕೆ ಶುರು ಮಾಡಿದ್ರು. ನಾನು ಯೂಶಲಿ 8 ಅಷ್ಟಲಕ್ಷ್ಮಿಯರು ಕುಣಿಸೋದ್ರಿಂದ, ಸೊ 8 ಜನ ಮುತ್ತೈದೆಯರಿಗೆ ಅಂತಲೇ ಅಲ್ಲ, ಪುಟ್ಟ ಮಕ್ಕಳು ಬಿಲೋ ಅಂದರೆ ಪ್ರೀ ಮೆಚೋರ್ಡ್ ಯಾರ್ಯಾರು ಇರ್ತಾರೆ, ಸೊ ಅಂಥ ಹೆಣ್ಮಕ್ಳಿಗೆ ಎಲ್ಲರಿಗೂ ಮುತ್ತೈದೆಯರಿಗೆ ಅಂತಲೇ ಅಲ್ಲ, ನನಗೆ ಯಾರಿಗೆ ಮನಸ್ಸಿಗೆ ಕೊಡಬೇಕು ಅನಿಸುತ್ತೆ ಅವ್ರಿಗೆ 8 ಜನ ಹೆಣ್ಮಕ್ಳಿಗೆ ಪೂರ್ಣ ಫಲ ಕೊಡ್ತೀವಿ. ಪೂರ್ಣ ಫಲ 8 ಜನಕ್ಕೆ ಕೊಟ್ಟು, ಇನ್ನು ಬಂದಂಥ ಮುತ್ತೈದೆಯರಿಗೆ ಬೇರೆಯವ್ರಿಗೆಲ್ಲರಿಗೂ ಅರ್ಶಿನ ಕುಂಕುಮ ತಾಂಬೂಲ ಕೊಟ್ಟು ಕಳಿಸ್ತೀವಿ ಈ ರೀತಿ. ಆ್ಯಂಡ್ ನಾನು ಸ್ವಲ್ಪ ಜನ ನನ್ನ ಇನ್ವೈಟ್ ಮಾಡಿದ್ದವ್ರ ಮನೆಗೆಲ್ಲ ಹೋಗಿ ಅರ್ಶಿನ ಕುಂಕುಮ ಸಹ ಎಲ್ಲ ತೊಗೊಂಬಂದೆ. ಆ್ಯಂಡ್ ಇದು ಎಲ್ಲರ ಮನೆಗೂ ಹೋಗಿ ಬಂದಿದ್ದಾದಮೇಲೆ ಸೊ ಕೊನೆಯಲ್ಲಿ ಕೆಂಪಾರತಿ ಮಾಡ್ತಾ ಇರೋದು ಎಲ್ಲ ದೇವ್ರಿಗೂ. ಇದು ದೃಷ್ಟಿ ತೆಗೆಯೋದು ರೀತಿ ಆಗುತ್ತೆ ದೇವರಿಗೆ ಕೆಂಪಾರತಿ ಮಾಡೋದ್ರಿಂದ. ಇದಂತೂ ಮಿಸ್ ಮಾಡಲೇಬಾರ್ದು. ನೈಟು ಎಲ್ಲರೂ ಬಂದು ಹೋಗಿದ್ದಾದಮೇಲೆ ಸೊ ದೇವರಿಗೆ ಕೆಂಪು ನೀರು ಆರತಿ ಮಾಡ್ತಾಯಿದ್ದೀವಿ, ನಾನು ನಮ್ಮಮ್ಮ ಇಬ್ಬರು ಸೇರಿ. ಆ್ಯಂಡ್ ನಾವು ದೇವ್ರನ್ನ ವರ್ಷವೂ ಅಷ್ಟೇ ದೇವ್ರನ್ನ ಕದಲ್ಸೋದು ಭಾನುವಾರ. ಸೊ ಫ್ರೈಡೇ ಕುಣಿಸಿರ್ತೀವಲ್ವ, ಸೊ 3 ಪೂಜೆ 5 ಪೂಜೆ ಆ ಥರ ಮಾಡಿ ಭಾನುವಾರ ದೇವ್ರನ್ನ ಕದಲಿಸೋದು ಅಂದರೆ ದೇವ್ರನ್ನ ಕದಲಿಸೋವಾಗ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬೇಜಾರಾಗುತ್ತೆ ಅಲ್ವಾ. ಸೊ ಸೇಮ್ ಕೇಸ್ ನನ್ನ ಸ್ಟೋರಿಯಲ್ಲೂ ಹಾಗೆ ಆಯಿತು. ತುಂಬಾ ಬೇಜಾರಾಗುತ್ತೆ ದೇವ್ರನ್ನ ಕದಲಿಸೋವಾಗ. ಬಟ್ ದೇವ್ರನ್ನ ಚೆನ್ನಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು, ನಿನ್ನ ಈ ರೂಪದಿಂದ ಮಾತ್ರ ಕದಲಿಸ್ತಾ ಇದ್ದೀವಮ್ಮ, ಸದಾ ನಮ್ಮ ಮನೇಲಿ ಯಾವಾಗಲೂ ನೆಲೆಸಿರು ಅಂತ ಬೇಡ್ಕೊಂಡು ಸೊ ಭಾನುವಾರ ತೆಗೆದಿದ್ದು ನಾವು ಈ ಸರಿನೂ. ಹೀಗಾಯಿತು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ. ನಿಮಗೆ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರುತ್ತೆ ತಿಳಿಸಿ. ತುಂಬ ಜನ ಕಮೆಂಟ್ಸ್ ಮಾಡೋದಿಲ್ಲ, ಡೈರೆಕ್ಟ್ DM ಮಾಡ್ತೀರಾ, ಬಟ್ ಅಂದರೂ ಖುಷಿಯಾಗುತ್ತೆ. ದಟ್ಸ್ ಕಂಪ್ಲೀಟ್ಲಿ ಫೈನ್. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.